ಅದು ನನಗೆ ಯಾವಾಗಲೂ ಆಶ್ಚರ್ಯ. ನಿಮ್ಮ ಹೆಸರು ಬಂದಾಗೆಲ್ಲ ನನ್ನ ತಲೆಯಲ್ಲಿ ಒಂದು ಓಡ್ತಾನೆ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನ ಹೆಸರುಗಳನ್ನು ಬದಲಾಯಿಸ್ಕೊಂಡಿದ್ದಾರೆ. ಹೊಸದಾಗಿ ಬಂದಾಗ ಒಂದು ಹೆಸರಿರುತ್ತೆ, ಆಮೇಲೆ ಒಂದು ಹೆಸರು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಂಡಿರ್ತಾರೆ. ನೀವು ಕವಿರಾಜ್ ಮೊದಲಿನಿಂದಾನೂ ಹೌದಾ ಅಥವಾ ಆಮೇಲೆ ಚೇಂಜ್ ಮಾಡ್ಕೊಂಡ್ರಾ? ನಾನು ಸುಮ್ಮನೆ ತಮಾಷೆಯಾಗಿ ಹೇಳ್ತಿರ್ತೀನಿ ಯಾವಾಗಲೂ ಈ ಕ್ವಶನ್ನ. ನಾನು ಆನ್ಸರ್ ಮಾಡ್ತಿರೋದು 1,36,447ನೇ ಸಾರಿ ಅಂತ. ಅಂದರೆ ನನ್ನನ್ನು ಭೇಟಿಯಾದವರೆಲ್ಲರೂ, ಇವತ್ತಿಂದಲ್ಲ 25 ವರ್ಷದಿಂದ ನನ್ನನ್ನು ಭೇಟಿಯಾದವರೆಲ್ಲರಿಗೂ ನಾನು ಈ ಆನ್ಸರ್ನ ಕೊಡಲೇಬೇಕು. ಅಂದರೆ ಈ ಕ್ವಶನ್ ಬಂದೇ ಬರುತ್ತೆ. ಆ್ಯಕ್ಚುಲಿ ಇದು ನನ್ನ ಹುಟ್ಟು ಹೆಸರು, ಮೂಲ ಹೆಸರು. ಹುಟ್ಟು ಹೆಸರು ಅನ್ನೋಕ್ಕಿಂತಲೂ ನನ್ನ ರೆಕಾರ್ಡ್ಸ್, ಸ್ಕೂಲ್ ಹೆಸರು. 1ನೇ ಕ್ಲಾಸ್ ರೆಕಾರ್ಡ್ಸ್ ತೆಗೆದು ನೋಡಿದ್ರು ಇದೇ ಹೆಸರು ಇರೋದು. ನನ್ನ ಜೊತೆ ಬಂದವರು ಎಲ್ಲ ಗೊತ್ತಿರುತ್ತೆ. ತುಂಬ ಜನ ಅನ್ಕೋತಾರೆ, ಈಗ ನೀವು ಕೇಳಿದ್ರಲ್ಲ ಆ ಥರ, ಬಹುಶಃ ಇವ್ರ ಅಪ್ಪ ಅಮ್ಮಂಗೆ ಏನೋ ಇಂಟ್ಯೂಷನ್ ಇದ್ದು ಈ ಹೆಸರು ಇಟ್ಟಿರ್ಬೋದು. ಇಲ್ಲ, ಆ್ಯಕ್ಚುಲಿ ನನ್ನ ದೃಷ್ಟಿಕೋನದಲ್ಲಿ ಇಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ಓದಿರಲಿಲ್ಲ, ತುಂಬ ಮುಗ್ಧ. ನಮ್ಮಪ್ಪ ಸ್ವಲ್ಪ ರಾಜಕೀಯದಲ್ಲಿ ಇದ್ದರು, ಬಟ್ ಈ ಥರ ಸಾಹಿತ್ಯಿಕವಾಗಿ ಯೋಚನೆ ಮಾಡುವಂಥ ಸಂದರ್ಭ ಅಥವಾ ಒಬ್ಬ ಹಾಡು ಬರೋದು ಅಥವಾ ಕವಿಯಾಗಿ ಬದುಕಬಹುದು ಅನ್ನೋ ಕಲ್ಪನೆಯೂ ನಮ್ಗೆ ಅವಾಗ ಇರಲಿಲ್ಲ. ಒಂದು ಹಾಡು ಯಾರೋ ಬರೀತಾರೆ ಅನ್ನೋದು ಗೊತ್ತಿರಲಿಲ್ಲ. ಎಷ್ಟು ಮುಗ್ದಿರಿದ್ವಿ ಅಂದರೆ ರೇಡಿಯೋದಲ್ಲಿ SP ಮತ್ತು ಬಾಲಸುಬ್ರಹ್ಮಣ್ಯ ಮತ್ತು ಎಷ್ಟು ಜನಕ್ಕೆ ಒಳಗಡೆ ಇರ್ತಾರೆ, ಅಲ್ಲಿಂದನೇ ಆಡ್ತಾರೆ ಅನ್ನೋ ಫೀಲ್ ನಮಗಿದ್ದಿದ್ದು ಶುರು ದಿನಗಳಲ್ಲಿ. ಆದರೆ ಚಿಕ್ಕ ಚಿಕ್ಕ ಕಿಂಡಿಗಳಿರುತ್ತೆ ಗೊತ್ತಾ, ಅದರಲ್ಲೆಲ್ಲ ಇಳುಕು ನೋಡಿದ್ದು ಇದೆ, ಏನೋ ಕಾಣಿಸ್ತಾರೆ, ಅದೇ ಕಾಣಿಸ್ತಾರಾ ಅಂತ. ಇಷ್ಟು ಮುಗ್ಧ ಪರಿಸರದಿಂದ ನಾವು ಬಂದಿರೋದು. ಹಾಗಾಗಿ ನನ್ನ ಮಗ ಹಂಗಾಗಲಿ ಅಂತ ಹೆಸರಿಟ್ಟು ಬರೆಯುವಂಥ ಬುದ್ಧಿವಂತಿಕೆ ನಮ್ಮ ಅಪ್ಪ ಅಮ್ಮಂಗೆ ಇರಲಿಲ್ಲ ಖಂಡಿತವಾಗಿ. ಬಟ್ ಒಂದು ಪ್ಲಸ್ ಆಯಿತು, ಅವರು ನಾನು ಕವಿಯಾಗಲಿ ಅಂತ ಕವಿರಾಜ್ ಅಂತ ಇಟ್ಟಿಲ್ಲವಾದರೂ ಕೂಡ ಅವರು ಇಟ್ಟಿದ್ದಕ್ಕೆ ನಾನು ಕವಿಯಾದೆ ಅಂದರೆ ಕರೆಕ್ಟ್ ಆಗುತ್ತೆ. ಯಾಕಂದರೆ ಹೌದೌದು ಖಂಡಿತ. ಯಾಕಂದರೆ ನನ್ನ ಹೆಸರಲ್ಲೇ ಕವಿ ಅಂತಿರೋದ್ರಿಂದ ಕವಿಗಳ ಬಗ್ಗೆ ಮಾತು ಬಂದಾಗಲೇ ನನ್ನ ಕಿವಿ ಆ ಕಡೆ ಹೋಗ್ತಿತ್ತು, ಏನೋ ನನಗೆ ಸಂಬಂಧಪಟ್ಟಿದ್ದೇನೋ ಅನಿಸ್ತಿತ್ತು ಅಲ್ವಾ. ಆಮೇಲೆ ಕೆಲವರು ತಮಾಷೆಗೆ ಕವಿ ಅಂತ ಇಟ್ಕೊಂಡಿದ್ದಕ್ಕೆ ಏನಾದರೂ ಬರೆಯೋ ಅನ್ನೋರು ಕೆಲವು ನಮ್ಮ ಶಿಕ್ಷಕರು. ಅದು ಎಲ್ಲೋ ಒಂದು ಕಡೆ ಹೌದಲ್ವಾ, ಬರೀಬೇಕು ಎಲ್ಲೋ ನನಗೆ ಅದನ್ನು ಅದು ಸ್ಫೂರ್ತಿಯಾಗಿರ್ಬೋದು ನನಗೆ. ಮಜಾ ಅಂದರೆ ನಮ್ಮ ಮುನೀರ್ ಭಾಷಾ ಅಂತ ಹೇಳಿ DVS ಕಾಲೇಜಲ್ಲಿ, ಶಿವಮೊಗ್ಗದ DVS ಕಾಲೇಜಲ್ಲಿ ತುಂಬ ಒಳ್ಳೆಯ ಕನ್ನಡ ಅಧ್ಯಾಪಕರು. ಅವರು ನನಗೆ ಹೇಳೋರು ಯಾವಾಗಲೂ. ನಾನು ಸ್ವಲ್ಪ ತರಲೆ ಮಾಡ್ತಿದ್ದೆ, ಜಾಸ್ತಿನೇ ಆ್ಯಕ್ಚುಲಿ ಆ ಟೈಮಿಗೆ. ಈಗ ಸ್ವಲ್ಪ ಪರವಾಗಿಲ್ಲ, ವಯಸ್ಸಾಯ್ತಲ್ಲ. ಅವರು ಹೆಸರಿಟ್ಕೊಂಡಿದ್ದಕ್ಕಾದರೂ ಏನಾದರೂ ಬರೆಯೋ, ಇಲ್ಲಾಂದರೆ ಕಪಿರಾಜ ಅಂತ ಚೇಂಜ್ ಮಾಡ್ಕೊ ಅನ್ನೋರು ನನಗೆ. ಸೊ ಅವೆಲ್ಲ ಒಟ್ಟು ಇದ್ರ ಬಗ್ಗೆ ಪಾಸಿಟಿವ್ ಮಾತಾಡಿದ್ದಾಗಿರ್ಬೋದು, ನೆಗೆಟಿವ್ ಮಾತಾಡಿದ್ದ, ಅವೆಲ್ಲ ಸೇರಿ ಎಲ್ಲೋ ಒಂದು ಕಡೆ ಕವಿ ಆಗೋ ಕಡೆ ನನ್ನ ದುಡ್ದು ಅಂತ ನನ್ನ. ಯಾವಾಗ ಮೊದಲ ಬಾರಿ ಅಂಥದ್ದೇನಾದರೂ ಬರೆದಿದ್ದು? ಯಾವ ಏಜಲ್ಲಿ? ಅದು ತುಂಬ ಚಿಕ್ಕ ಏಜಲ್ಲಿ, ಪ್ರೈಮರಿ ಸ್ಕೂಲಲ್ಲೇ. ಅಂದರೆ ಈ ಶುರು ಕವಿತೆಗಳೀಗ ತಂಗಿ ಮೇಲೆ, ಬೆಕ್ಕಿನ ಮೇಲೆ. ಯಾರ ಮೇಲೆ ಬರೆದಿದ್ರಿ? ಮೊದಲ ಕವಿತೆ ನಮ್ಮ ತಂಗಿ ಮೇಲೆ ಬರೆದಿದ್ವಿ ಮೋಸ್ಟ್ಲಿ. ಅವಳೇನೋ ಈ ಬಾಲವನದಲ್ಲಿ ಕಾರಂತಜ್ಜ ಅಂತ ತರಂಗದಲ್ಲಿ ಒಂದು ಇದು ಬರೋದು ಅಂಕಣ, ಅಲ್ಲಿ ಪುಟ್ಟ ಕವಿತೆಗಳು, ಈ ಶಿಶು ಕವಿತೆಗಳ ಥರದ್ದೆಲ್ಲ ಬರೋದು, ಅದಕ್ಕೆ ಬರೆದು ಕಳಿಸಿದ್ದೆ ನಾನು. ಆಮೇಲೆ ಬಹುಶಃ ನಾನು ಬರೆದ ಮೊದಲ ಕವಿತೆ, ನನ್ನ ಅಕ್ಕನ ಹೆಸರು ಕವಿತಾ, ನನ್ನ ಹೆಸರು ಕವಿರಾಜ್, ತಂಗಿ ಹೆಸರು ಕಲ್ಪನಾ. ಕವಿತೆಯನ್ನು ಕವಿರಾಜನು ಕಲ್ಪನೆಯಿಂದ ಬರೆಯುತ್ತಾನೆ ಅಂತ ನಾನು ಮೋಸ್ಟ್ಲಿ ನಮ್ಮ 3 ಜನ ಹೆಸರು ಸೇರಿಸಿ ಈ ಥರದ ಚಿಕ್ಕ ಚಿಕ್ಕ ಅಲ್ಲೇ ಆಟ ಆಡೋದು, ಪದಗಳೇ ಆಟ ಆಡೋದು ನನಗೆ ತುಂಬ ಇಷ್ಟ. ಐ ಮೀನ್ ನನ್ನ ಹಾಡುಗಳಲ್ಲಿ ನೋಡ್ಬೋದು ನೀವು, ಈ ಥರದ ಚಿಕ್ಕ ಚಿಕ್ಕ ಪ್ರಯೋಗಗಳು ನಾನು ಮಾಡ್ತಾನೆ ಬಂದಿದ್ದೀನಿ.